ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇದಕ್ಕೆ ಸಂಬಂಧಪಟ್ಟಂಗೆ ಡಿಸಿಪಿ ದೇವರಾಜ್ ಮಾತಾಡಿದರೆ ನಮ್ಮ ಪ್ರತಿನಿಧಿ ಜೊತೆಗೆ ಏನು ಹೇಳ್ತಾರೆ ಬನ್ನಿ ನೋಡೋಣ. ಘಟನೆ ಬಗ್ಗೆ ಮತ್ತು ಈ ಕೇಸ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪೂರ್ವ ವಿಭಾಗದ ಡಿಸಿಪಿ ದೇವರಾಜ್ ಅವರಿಂದ ಪಡ್ಕೊಳ್ಳೋಣ. ಸರ್, ಮೊದಲನೇದಾಗಿ ಈ ಕೇಸ್ ಏನು? ಏನಾಗಿದೆ, ಶೈಲಾದಿತ್ಯ ಬೋಸ್ ಅಂತ ಹೇಳಿ ವಿಂಗ್ ಕಮಾಂಡರ್ ಮತ್ತು ಅವರ ಶ್ರೀಮತಿಯವರು ಮಧುಮಿತಾ ದಾಸ್ ಅಂತ ಅವರು ಕೂಡ ವಿಂಗ್ ಕಮಾಂಡರ್ ಇದ್ದಾರೆ. ಸೊ ಅವರಿಬ್ಬರು ಏರ್ಪೋರ್ಟ್ಗೆ ಹೋಗೋದಕ್ಕೆ ಅವರು DRDO ಕ್ವಾರ್ಟರ್ಸಲ್ಲಿ ಇರ್ತಾರೆ. ನಮ್ಮ ಓಲ್ಡ್ ಮಡ್ರಾಸ್ ರೋಡಲ್ಲಿ ಹೋಗ್ತಾ ಇರಬೇಕಾದ್ರೆ ಗೋಪಾಲನ್ ಮಾಲ್ ಆದ ನಂತರ ಬಿಫೋರ್ ಟಿನ್ ಫ್ಯಾಕ್ಟ್ರಿ ಒಂದು ಸಂಧಿಯಲ್ಲಿ ಪಾಸ್ ಆಗ್ತಿರ್ಬೇಕಾದ್ರೆ ಸ್ವಲ್ಪ ಜಾಮ್ ಆಗಿರುತ್ತೆ ಎಲ್ಲ ಕಾರುಗಳೆಲ್ಲ. ಎದುರುಗಡೆಯಿಂದ ಹುಡುಗ ಬಂದು ಸ್ವಲ್ಪ ಸ್ಪೀಡಾಗಿ ಬರ್ತಾನೆ. ಅದಕ್ಕೆ ಲೇಡಿ ಆಫೀಸರ್ ಏನು ಮಾಡ್ತಾರೆ, ಓವರ್ ಸ್ಪೀಡ್ ಮಾಡ್ತಾಯಿದ್ರಿ ಅಂತ ಇದು ಮಾಡಿದಾಗ ಹುಡುಗ ಅದನ್ನು ಅಫೆನ್ಸಿವ್ ತೊಗೊಂಡು ಕ್ವಶನ್ ಮಾಡ್ತಾನೆ. ಮತ್ತು ಈ ಕಡೆ ಬಂದು ಅವರ ಏನು ಮೇಲ್ ಆಫೀಸರ್ ಇದ್ದರು, ಅವ್ರ ಮನೆಯವರಿದ್ದರು, ಅವ್ರ ಮನೆಯವ್ರ ಹತ್ರ ಆರ್ಗ್ಯುಮೆಂಟ್ ಆಗುತ್ತೆ. ಆರ್ಗ್ಯುಮೆಂಟ್ ಆದಾಗ ಅವ್ನು ಕಾರಿಂದ ಇಳಿದು ಆ ಇಬ್ಬರು ಮಾತಿಗೆ ಬೆಳೆಸ್ಕೊಂಡು ಹೊಡೆದಾಡ್ಕೊಳ್ತಾರೆ. ಸೊ ಆಗ ಇವನ ಕೈಯಲ್ಲಿದ್ದಂಥ ಕೀ ಏನಿರುತ್ತೆ, ಕೀ ತೊಗೊಂಡು ಹಣೆ ಮತ್ತು ತಲೆಗೆ ಹೊಡೆದಾಗ ಅದು ಇಂಜುರಿಯಾಗಿ ಬ್ಲೀಡಿಂಗ್ ಇಂಜುರೀಸ್ ಆಗುತ್ತೆ. ಅದಾದ ನಂತರ ಸುಮ್ಮನೆ ಒಂದು 10-15 ನಿಮಿಷದ ಕಾಲ ರೋಡಲ್ಲಿ ಅವರು ಹೀಗೆ ಜಗಳ ಮಾಡ್ತಿರ್ತಾರೆ. ಭಾಳಷ್ಟು ಜನ ಲೋಕಲೈಟ್ಸ್ ಬಂದು ಅವರನ್ನು ಸಪ್ರೇಟ್ ಮಾಡಿ ಬಿಡಿಸಿ ಅವರಿಗೆ ಸ್ಪೆಸಿಫೈ ಮಾಡ್ತಾರೆ ಸಾಕು ಬಿಡಿ ಅಂತ. ಆದರೂ ಪದೇ ಅದನ್ನು ಕಂಟಿನ್ಯೂ ಮಾಡಿ ಲಾಸ್ಟ್ಗೆ ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ, ಇವ್ರ ಪಾಡಿಗೆ ಇವರು ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಬಂದಾಗ ನಮ್ಮ SHO ಅಡ್ವೈಸ್ ಮಾಡ್ತಾರೆ, ಬ್ಲೀಡಿಂಗ್ ಆಗ್ತಾಯಿದೆ, ನೀವು ಫಸ್ಟ್ ಏಡ್ ಮಾಡಿಸಿ ಅಂತ. ಫಸ್ಟ್ ಏಡ್ ಮಾಡಿಸ್ಕೊಂಡು ಅವರು ವಾಪಸ್ಸು ಏರ್ಪೋರ್ಟ್ಗೆ ಹೋಗಿರ್ತಾರೆ. ಬಟ್ ನಮ್ಮ ಗಮನಕ್ಕೆ ಬಂದಾಗ ಲೇಡಿ ಆಫೀಸರ್ನ ಪತ್ತೆ ಹಚ್ಚಿ ಸೊ ಅವರಿಂದ ಒಂದು ಕಂಪ್ಲೇಂಟ್ ತೊಗೊಂಡು ಒಂದು ಹಾರ್ಟ್ ಕೇಸಲ್ಲಿ FIR ಮಾಡಿದ್ದೀವಿ. ಅದಾದಮೇಲೆ ತನಿಖೆ ನಾವು ಮುಂದುವರೆಸಿದಾಗ ಆ ಹುಡುಗ ಯಾರು ಅಂತ ಬೈಕ್ನ ಪತ್ತೆ ಹಚ್ಚಿದಾಗ ಆ ಬೈಕು ಇಲ್ಲೇ ಒಂದು ಲೋಕಲ್ ಏರಿಯಾಗಿರುತ್ತೆ. ಆ ಫ್ರೆಂಡ್ ತೊಗೊಂಡೋಗಿರ್ತಾನೆ. ಯಾರು ತೊಗೊಂಡೋಗಿದ್ರು ಅಂತ ಹೇಳಿದ್ರೆ ಈ ವಿಕಾಸ್ ಕುಮಾರ್ ಅಂತ ಹೇಳಿ, ಅವನು ಈ ಬಾಬುಸಾಪಾಳ್ಯ ಎಣ್ಣೂರಿನಲ್ಲಿ ವಾಸ ಮಾಡ್ತಿರ್ತಾನೆ. ಅವನನ್ನು ನಮ್ಮವರು ಹೋಗಿ ಕರ್ಕೊಂಡು ಬಂದಾಗ ಕ್ವಶನ್ ಮಾಡ್ತೀವಿ. ಅವನು ಏನಾಯಿತು ಅಂತ ಅವನು ನರೇಷನ್ ಮಾಡಿದ್ದಾನೆ. ಸೈಮಲ್ಟೇನಿಯಸ್ಸಾಗಿ ಆ ಏರಿಯಾದಲ್ಲಿ ಏನೇನು ನಮ್ಮಲ್ಲಿ CCTV ಫುಟೇಜ್ ಇತ್ತು, ಏನೇನು ಬೇರೆ ಪಬ್ಲಿಕ್ ಯಾರು ನೋಡಿದರು ಅವ್ರನ್ನೊಂದಷ್ಟು ಜನ ಕರೆಸಿದ್ದೀವಿ. ಮತ್ತು ಅವರು ಏನು ಮೊಬೈಲ್ಗಳಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರು ಅವರಿಂದ ಒಂದಷ್ಟು ತೊಗೊಂಡಾದಮೇಲೆ ಪ್ರಾಥಮಿಕ ತನಿಖೆಯಲ್ಲಿ ಒಂದು ಕಂಡು ಬಂದಿದೆ ಏನಂದರೆ ಇಟ್ ಇಸ್ ಅ ಕ್ಲಿಯರ್ ಕಟ್ ಕೇಸ್ ಆಫ್ ರೋಡ್ ರೇಜ್. ಥ್ಯಾಂಕ್ ಯು. ಇದಿಷ್ಟು DCP ದೇವರಾಜ್ ಅವರು ಹೇಳುವಂಥ ಮತ್ತು ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಜ್ವಲ್ TV9 ಬೆಂಗಳೂರು. ನೋಡಿ, ಅಧಿಕಾರಿಗಳಾಗಿದ್ದಂಥವ್ರಿಗೆ ಒಂದಷ್ಟು ಶಾಂತಿ ಸಮಾಧಾನ ಇರಬೇಕು. ಜೊತೆಗೇನಂದರೆ ಟ್ರೈನ್ಡ್ ಆಫೀಸರ್, ಅವ್ರಿಗೆ ಗೊತ್ತಿದೆ ಹೆಂಗೆ ಏನು ಎತ್ತ ಅಂತ. ಇದ್ದಕ್ಕಿದ್ದಂಗೆ ಬೈಕ್ ಸವಾರನ್ನ ಹಿಡಿದು ಬಡಿದ್ಬಿಟ್ರೆ ಅವನ ಕತೆ ಏನಾಗಬೇಕು? ಈಗ ಈತನ ಮೇಲೂ ಕೂಡ ಕಂಪ್ಲೇಂಟ್ ಲಾಡ್ಜ್ ಆಗಿದೆ.